ಗಂಗಾಖೇಡ್. ಸ್ಟೇಜದ ಬಲಭಾಗದಲ್ಲಿ ಹರಿಯಾಣ, ಸ್ಟೇಜದ ಎಡಭಾಗದಲ್ಲಿ ಗಂಗಾಖೇಡ್. ಎರಡೂ ತಂಡದಲ್ಲಿ ಅನುಭವಿ ಆಟಗಾರರಿದ್ದಾರೆ. ಈ ಪಂದ್ಯ ನೋಡಬೇಕು ಯಾವ ರೀತಿ ಒಂದು ರೋಚಕತೆಯನ್ನು ಪಡೆದುಕೊಳ್ಳುತ್ತೆ ಅಂತೇಳಿ. ಹರಿಯಾಣ ಬೋನಸ್ ಪಾಯಿಂಟ್. ಒಂದು ಅಂಕಗಳ ಒಂದು ಬೋನಸ್ ಪಾಯಿಂಟ್ ಮುಖಾಂತರ ಪಡೆದುಕೊಂಡಿದೆ. 1-1. ಅದೇ ರೀತಿ ಮಾಂತೇಶ್ ಕೋತ್ ಅವರು ಸಹ ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ಕೇಳ್ಕೊತಾರೆ. ದಯಮಾಡಿ ವೇದಿಕೆ ಮೇಲೆ ಹೋಗ್ಬೇಕು. ಅದೇ ರೀತಿ ಮಹಾದೇವ್ ತೆರದಾಳ್ ಅವರು, ಸಂಜೀವ್ ಗುಡ್ಕೋಶ್, ಸಮೀರ್ ಕರೋಶಿ, ಮಾಂತೇಶ್ ಪಾಟೀಲ್, ಮಾಂತೇಶ್ ಕೋತ್, ರಮೇಶ್ ನಾಯ್ಕ್ ಅವರು ಸಹ ದಯಮಾಡಿ ಅವರನ್ನ ಗೌರವಿಸಿ ಸತ್ಕರಿಸಿ ಬಂದು ವೇದಿಕೆ ಬರಮಾಡ್ಕೊಳ್ತಾ ಇದ್ದಾರೆ. ಬಹಳ ಒಳ್ಳೆಯ ರೀತಿಯಿಂದ ಆಯೋಜನೆ ಮಾಡಿರುವ ನಮ್ಮೆಲ್ಲ ಸಂಗನ ಬಸವೇಶ್ವರ ಕಬಡ್ಡಿ ಗೆಳೆಯರ ಬಳಗದವರಿಗೆ ಹತ್ಪೂರ್ವಕ ಧನ್ಯವಾದಗಳು. ಎಲ್ಲರನ್ನೂ ಕರೆಸಿ ಎಲ್ಲರನ್ನ ಗೌರವಿಸಿ ಇವತ್ತು ಕಬಡ್ಡಿ ಪಂದ್ಯಾವಳಿ 2ನೇ ದಿನದಲ್ಲಿ ಬಹಳ ಅದ್ಧೂರಿಯಾಗಿ ಒಳ್ಳೆಯ ಒಂದು ಹಿಡಿತವನ್ನು ಮಾಡಿದ ಜರ್ಸಿ ನಂಬರ್ 6. ನೆಕ್ಸ್ಟ್ ಮ್ಯಾಚ್ ತುಮಕೂರು ಮತ್ತು ಚಿಂಚಲಿ. ಫಸ್ಟ್ ಸೆಕೆಂಡ್ ಕಾಲ್ ಫಾರ್ ಯು. ಚಿಂಚಲಿ ಮತ್ತು ತುಮಕೂರು ಎರಡು ತಂಡಗಳು ರೆಡಿಯಲ್ಲಿ ಇರಬೇಕು. ಹಲೋ ಹಲೋ ರೈಡರ್ಸ್. ಸೆಕೆಂಡ್ ಕಾಲ್ ಫಾರ್ ಯು. ತುಮಕೂರು ಪ್ರೋಗ್ರೆಸ್. ಚಿಂಚಲಿ. ಈ ಪಂದ್ಯ ಮುಗಿದ ನಂತರ ಚಿಂಚಲಿ ಮತ್ತು ತುಮಕೂರು ಪಂದ್ಯಗಳ ನಡುವೆ ಪಂದ್ಯ ನಡೀತಾ ಇದೆ. ಎರಡು ತಂಡಗಳು ಬಲಿಷ್ಠವಾದ ತಂಡಗಳು. ಇಲ್ಲಿಯೂ ಸಹ ಅನುಭವಿ ಆಟಗಾರ್ತಿಯರಿದ್ದಾರೆ. ಹರಿಯಾಣ ಬೋನಸ್ ಪಾಯಿಂಟ್. 6-3 ಮಧ್ಯೆ ಈಗ ಪಂದ್ಯ ಇಲ್ಲಿ ಮೈದಾನದಲ್ಲಿ ನೆರವೇರ್ತಾ ಇದೆ. ನಮ್ಮೆಲ್ಲ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿರುವ ಮತ್ತು ನಮ್ಮೆಲ್ಲ ಮಹಾದೇವ್ ತೇರ್ದಾಳ್ ಮತ್ತು ಬಸವರಾಜ್ ಪಾಟೀಲ್ ಮತ್ತು ದರ್ಯಪ್ಪ ಹೋಗಿ ಎಲ್ಲ ಮನೆಯವರಿಗೆ ಅನಂತ ಧನ್ಯವಾದಗಳು. ನೀರು ಸ್ವಲ್ಪ ವ್ಯವಸ್ಥೆ ನೋಡ್ರಿಪ್ಪ, ನೀರು ಖಾಲಿ ಆಗೈತೆ. ಇದ್ರ ಆತ್ರಿ ಅಂದ್ರೆ ತಂದಿಡ್ರಿ, ಬಡ್ಡೆ ಆಗೈತೆ. ಏನ್ ಮಾಡೋದು? 7-4 ಮಧ್ಯೆ ಈಗ ಪಂದ್ಯ ಇಲ್ಲಿ ಉತ್ತಮವಾದ ರೈಡರ್ ಮಾಡಿದ ಜರ್ಸಿ ನಂಬರ್ 6. ಎರಡು ತಂಡದಲ್ಲಿ ಅನುಭವಿ ಆಟಗಾರರು ಇರೋದ್ರಿಂದ ಈ ರೀತಿ ಪಂದ್ಯಗಳು ಅದಲಿ ಬದಲಿ ಆಗ್ತದೆ. 8-4 ಮಧ್ಯೆ ಈಗ ಮೈದಾನದಲ್ಲಿ ಪಂದ್ಯ ನಡೀತಾ ಇದೆ. ಹೇ ವಾಸ ಹೇಳ್ಕೊಂಡ್ರೆ ಅಲ್ಲಿ ಅವ್ರು ಹೊಡ್ಲಕ್ಕ ಬಂದಾರ. ಒಳ್ಳೆ ರೀತಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ರಾತ್ರಿ ಅವ ಸುರು ಬಿಡೋದ್ರಾಗ ಅಲ್ಲಿ ಶರಣ್ ಚಟ್ಟಿ ಅವರು ಹೋಟೆಲ್ ಇಟ್ಟಾರು, ಚಾ ಬಜ್ಜಿ ಮಾಡ್ಯಾರ ನೋಡ್ರಿ. ಈಗ ಫಸ್ಟ್ ಹೋದವ್ರಿಗೆ ಫ್ರೀ ಆಯ್ತು ನೋಡ್ರಿ. ಥರ್ಡ್ ರೈಟ್, ಡಿಸೈಡ್ ರೈಟ್, ಮಾಡು ಇಲ್ಲವೇ ಮಾಡಿ.
ಉತ್ತಮವಾದ ಒಂದು ಹಿಡಿತವನ್ನು ಮಾಡ್ತಾರೆ ಜೆರ್ಸಿ ನಂಬರ್ 6. ಒಂದು ಹರಿಯಾಣ ತಂಡದಲ್ಲಿ ಒಬ್ಬ ಒಳ್ಳೆಯ ಆಟಗಾರ್ತಿ ಜೆರ್ಸಿ ನಂಬರ್ 6. ನಮ್ಮ ಸತ್ಯಪ್ಪ ಸಂಕ್ರಟ್ಟಿ ಅವರು ಸಹ ಈ ಒಂದು ಪಂದ್ಯ ವೀಕ್ಷಣೆಗೆ ಬಂದಿದ್ದಾರೆ. ಅವರಿಗೆ ಸಹ ಧನ್ಯವಾದಗಳು. ಸತ್ಯಪ್ಪ ಅಡೋಲ್ಟಿ ವೇದಿಕೆ ಮೇಲೆ ಬರ್ಬೇಕಂತ ಕೇಳತ್ತಾರು. ಸತ್ಯಪ್ಪ ಅಡೋಲ್ಟಿ ಅವ್ರನ್ನ ಇಬ್ಬರು ಸತ್ಯಪ್ಪಗಳು ಅಲ್ಲೇ ಕೂತಾರೆ ನೋಡಿ. ನೆಕ್ಸ್ಟ್ ಮ್ಯಾಚ್ ತುಮಕೂರು ವರ್ಸಸ್ ಚಿಂಚಲಿ. ಏ ಬಾಸು ನಡೆಯಲೇ. Third right, decide right. ಅಲ್ಲಿ ಹಾದಿ ಮೇಲೆ ಶೈನ್ ಗಾಡಿ ಯಾರೋ ಹಚ್ಚಾರಿತ್ ನೋಡ್ರಿ. ದಯಮಾಡಿ ಅಲ್ಲಿ ಗಾಡಿ ಹೋಗೋಲತ್ತ ಯಾರು ನೋಡ್ರಿ. ಅದ ಶೈನ್ ಗಾಡಿ ಶೈನ್ ಗಾಡಿ ಐತತ್ ನೋಡ್ರಿ ಹಾದಿ ಮೇಲೆ. 11-4 ಹರಿಯಾಣ 11. ಇದು ಕಬಡ್ಡಿ ಅಂದ್ರೆ ಸ್ವಲ್ಪ ಮೈ ಮರೆತರು ಕಬಡ್ಡಿಯಲ್ಲಿ ಏನು ಬೇಕಾದ್ರೆ ಆಗುತ್ತೆ. ವಾಸು ಸುಮ್ಮ ಕುಂಡ್ರ ಬಾಯಿ ಕಡೆನ. ಅಲ್ಲಿ ಸಾಲಿನ ಕುಂಡ್ರ 11-7 ಮಧ್ಯೆ ಈಗ ಇಲ್ಲಿ ಹಲೋ 11-7 ಮಧ್ಯೆ ಈಗ ಇಲ್ಲಿ ಪಂದ್ಯ ನಡೀತಾ ಇದೆ. ಅಲ್ಲಿ ಮೂಲ್ಯಾಗ ಸ್ವಲ್ಪ ನೋಡ್ರಿ. ಅಲ್ಲಿ ಯಾಕೆ ಹಂಗ ಗದ್ಲಾಗದ ನೋಡ್ರಿ ಜರ. ಇನ್ನೊಂದಿಬ್ರು ಅವ್ರೆ ದಯಮಾಡಿ ಕಡೆ ಬರ್ಲಿ. ಈಚೆ ಕಡೆ ಬರ್ರಿ. ಗ್ಯಾಲರಿ ಕುಲ್ಲ ಆಯ್ತು ಈಚೆ ಕಡೆ. ಈ ಒಂದು ದಯಮಾಡಿ ವಿನಂತಿ. ಅಲ್ಲಿ ಗ್ಯಾಲರಿ ಮ್ಯಾಲ ನೆಳ ಆಯ್ತು ಬರ್ರಿ. ಅಲ್ಲಿ ಮ್ಯಾಲ ನೀವ ಸಹಕಾರ ಕೊಡ್ಬೇಕು. ಮತ್ತೆ ಯಾರು ಕೊಡವ್ರಲ್ಲಿ? ನಿಮಗಾಗಿ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಇನ್ನೊಂದು ತಾಸ ನೆಳ ಕಡಿಮೆ, ಮತ್ತೆ ಬಿಸಿಲು ಕಡಿಮೆ ಆಕೈತಿ. ದಾಳಿ ಭಾಗದಲ್ಲೇ ಪರ್ಸಪ್ಪ ಜಮಖಂಡಿ ಮತ್ತು ಹನುಮಾನ್ ಸಣ್ಣದಿ, ಧರ್ಮಣ್ಣ ಕುಡ್ಚಿ, ಅರ್ಜುನ್ ನಾಯಕ್, ಗಂಗಪ್ಪ ಜಮಖಂಡಿ, ಶಂಕರ್ ಆಲ್ಗೂರ್ ದಯಮಾಡಿ ವೇದಿಕೆ ಕಡೆ ಬರ್ಬೇಕಂತೇಳಿ ಕೇಳ್ಕೊತಿದ್ರೆ ದಯಮಾಡಿ ತಾವು ಬರ್ಬೇಕು. ಈ ಪಂದ್ಯ ಮುಗಿದ ನಂತರ ನೆಕ್ಸ್ಟ್ ಮ್ಯಾಚ್ ತುಮಕೂರು ಮತ್ತು ಜೈ ಮಹಾಕಾಳ್ ಚಿಂಚಲಿ. ಅಲ್ಲಿ ಹಾದಿ ಮೇಲೆ ಯಾರ ಶೈನ್ ಗಾಡಿ ಹಚ್ಚಾರೆ ದಯಮಾಡಿ ಸ್ವಲ್ಪ ಗಾಡಿ ಸರಿಸಿ ಬರ್ಬೇಕು ನೋಡ್ರಿ. ಇಲ್ಲಿ ಥರ್ಡ್ ರೈಟ್ ಡಿಸೈಡ್ ರೈಟ್. ಮಾಡು ಇಲ್ಲವೇ ಮಾಡಿ. ಥರ್ಡ್ ರೈಟ್ ಡಿಸೈಡ್ ರೈಟ್. ಉತ್ತಮವಾದ ಒಂದು ಹಿಡಿತವನ್ನು ಮಾಡಿದ್ದಾರೆ. ಥರ್ಡ್ ರೈಟ್ ಡಿಸೈಡ್ ರೈಟ್. ಸೂಪರ್ ಟ್ಯಾಕಲ್ ಆನ್ ಇದೆ. ಹದಿಮೂರು 7 6 ಅಂಕಗಳ ಮುನ್ನಡೆಯನ್ನ ಕಾಯ್ದುಕೊಂಡು ಆಡ್ತಾ ಇದೆ ಹರಿಯಾಣ ತಂಡ.
ಅದೇ ರೀತಿ ಭುಜಬಲಿ ಉಗಾರ ಅವರು ಸಹ ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದಾರೆ. ತಾವು ಸಹ ಬರಬೇಕು. ಅದೇ ರೀತಿ ಮಂಜುನಾಥ್ ಬಾಳಿಕೆಯವರು, ವಾಸು ನೀವ ಕಳಿಸಾಡ್ರಿ ಅವೇನ. ವಾಸು ಅಲ್ಲಿ ಯಾರು ಕೊಂಡ್ರಬೇಡ್ರಿ, ಹೇಳ್ರಿ ಆ ಕಡೆ ನಡ್ರಿ. ಅದೇ ರೀತಿ ಸಂಗರ ಬಸವೇಶ್ವರ ಕಬಡ್ಡಿ ಟೀಮಿನ ನಮ್ಮ ಇದೀಗ ತಾನೇ ಬಂದು ಗೌರವವನ್ನು ಸತ್ಕಾರ. ಕೊನೆಯ 3 ನಿಮಿಷದ ಆಟ. लास्ट 3 मिनट खेल बाकी है दोनों टीम. लास्ट ಹತ್ತೊಂಬತ್ತು 9. Next match Chinchali versus Tumkuru. This is last call. ಲಾಸ್ಟ್ ಕಾಲ್ ಫಾರ್ ಯು. ತುಮಕೂರು ಮತ್ತು ಚಿಂಚೋಳಿ. 1 ಅಂಕ 10-20. ಜೆರ್ಸಿ ನಂಬರ್ 11.